ನಮ್ಮ ರಾತ್ರಿ ಪಾರ್ಟಿ ಎಲ್ಲ ಮುಗಿಸ್ಕೊಂಬಿಟ್ಟು ನಾನು ಹೊರಟೆ ಸ್ಟುಡಿಯೋಗೆ. ಇವನೆಲ್ಲೋ ಆಚೆ ಹೋಗ್ತಾ ಇದ್ದಾನೆ. ಮಧ್ಯದಲ್ಲಿ ಒಂದ್ಸತಿ ಮನೆಗೆ ಬಂದು ಇವನ್ನ ಸ್ವಲ್ಪ ಯೋನಿಸ್ದೆ. ಬಟ್ ನನ್ನ ಹತ್ರ ಇವನು ಹಿಂಗೆ ಬರಲ್ಲ. ಸಾಹಿಲ್ ಹತ್ರ ಹಿಂಗೆ ಬಂದು ಆರಾಮಾಗಿ ಕುತ್ಕೊಂತಾನೆ. ಸಾಹಿಲ್ ಅಂದರೆ ಯಾಕೋ ಸುಲ್ತಾನಿಗೆ ಸ್ವಲ್ಪ ಜಾಸ್ತಿ ಇಷ್ಟ. ಸುಲ್ತಾನಿಗೆ ನನ್ನ ಬಿಟ್ಟು ಮನೇಲಿ ಎಲ್ಲರೂ ಇಷ್ಟ. ಸ್ಟುಡಿಯೋಗೆ ಬಂದ್ಬಿಟ್ಟು ಒಂದು ಶೂಟ್ ಇತ್ತು, ಅದನ್ನ ಮುಗಿಸ್ದೆ. ಆಕ್ಚುಲಿ ನನ್ನ ತಂಗಿ ನೆನ್ನೆ ಎಲ್ಲೋ ಹೋಗಿದ್ಲಲ್ವಾ, ಸೊ ಅವಳನ್ನ ಯೋನಿಸ್ತಾ ಇದ್ದೀವಿ. ನಮ್ಮವ್ರು ಇದ್ದಿದ್ರೆ ಹೋಗ್ತಿದ್ರ, ಸಾಹಿಲ್ ಬರ್ಡೇ ನಾನೇ ಹೋಗಿದ್ಯಾ. ಎಲ್ಲ ಸಿಬ್ಲಿಂಗ್ಸ್ ಇವತ್ತು ಮನೇಲೇ ಇದೀವಿ ಬಿಕಾಸ್ ಸಾಹಿಲ್ ಬರ್ಡೇ. ರಾತ್ರಿ ಫುಲ್ ಆನ್ ಪಾರ್ಟಿ ಆ್ಯಂಡ್ ನಮ್ಮ ತಂಗಿನ ಯೋನ್ಸೋದು ನಮ್ಮ ಫೇವ್ರೇಟ್ ಕೆಲಸ. ಅಷ್ಟರಲ್ಲಿ ಸ್ಟುಡಿಯೋಯಿಂದ ಕಾಲ್ ಬಂತು, ಕಸ್ಟಮರ್ಸ್ ಬಂದರು, ಸಮ್ ಅಪಾಯಿಂಟ್ಮೆಂಟ್ಸ್ ಕಂಪ್ಲೀಟ್ ಮಾಡಿದೆ. ಇಷ್ಟಲ್ಲೇ ನನ್ನ ತಮ್ಮನ ಬರ್ಡೇ ಪಾರ್ಟಿ ಸ್ಟಾರ್ಟ್ ಆಯಿತು. ಹ್ಯಾಪಿ ಬರ್ಡೇ ಸಾಹಿಲ್. ನನ್ನ ಹುಡುಗ ಅಂತ ಹಾಟ್ ವೀಲ್ಸ್ ಕೇಕ್ ತಂದಿದ್ದೀವಿ ಆ್ಯಂಡ್ ಅವ್ರ ಫ್ರೆಂಡ್ಸ್ ಎಲ್ಲ ಕೇಕ್ ತಗೊಂಬಂದ್ರು. ಜನವರಿಯಲ್ಲಿ ನನ್ನ ತಮ್ಮನ ಬರ್ಡೇ, ನನ್ನ ತಂಗಿ ಬರ್ಡೇ, ಇಬ್ರು ಬರ್ಡೇ ಬರುತ್ತೆ. 28ಗೆ ಸುಹಾನಿ ಬರ್ಡೇ ಇದೆ. ಇಬ್ರಿಗೂ ಕೆಮ್ಮಾಗಿದ್ದರಿಂದ ನಾವು ಕೇಕ್ ತಿನ್ನಕ್ಕಾಗ್ತಿಲ್ಲ, ಅದಕ್ಕೆ ಸುಮ್ಮನೆ ಕಾರ್ರೆ ತಿನ್ಕೊಂಡ್ಬಿಡು ಅಂತ ತಮಾಷೆ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ತಮ್ಮಂಗೆ ಗಿಫ್ಟ್ ಕೊಡ್ತಾ ಇದ್ದೀನಿ. ಅವನಷ್ಟು ಖುಷಿಯಾಗಿ ಇಸ್ಕೊಂತಾ ಇದ್ದಾನೆ. ಆಮೇಲೆ ಧನುಷ್ ಆಲ್ರೆಡಿ ಪ್ಲಾನ್ ಮಾಡಿದ್ಲು ಪಟಾಕಿ ಪ್ರೋಗ್ರಾಮ್. ಸೊ ಮೇಲಕ್ಕೆ ಹೋಗಿ ಪಟಾಕಿ ಹೊಡೆದ್ವಿ. ನಮ್ಮೂರಿನ ಪಾರ್ಟಿ ಸ್ಟಾರ್ಟ್ ಆಗುತ್ತೆ. ಪಟಾಕಿ ಮುಗೀತು. ಅದಾದಮೇಲೆ ಎಲ್ಲರೂ ಕೆಳಗೆ ಬರಲಿ. ನಾವು ಯಾವಾಗ ಸಿಬ್ಲಿಂಗ್ಸ್ ಎಲ್ಲ ಸೇರ್ತೀವಲ್ವ, ಆವಾಗ ನಮ್ಮ ಮನೇಲಿ ದೊಡ್ಡ ಪಾರ್ಟಿ ನಡೆಯುತ್ತೆ. ಆ್ಯಂಡ್ ಮಲಗೋದು ನಾವು ಹಿಂಗೆ ಹಾಲಲ್ಲಿ, ಊರ ಕಡೆಗೆಲ್ಲ ಒಂದೇ ಹಾಸಿಗೆ ಹಾಸ್ಬಿಟ್ಟು ಎಲ್ಲರೂ ಮಲಗ್ತಿದ್ರಲ್ಲ, ಅದೇ ಥರ ಎಲ್ಲರೂ ಮಲಗ್ತೀವಿ. ಆನಿದು ಬರ್ಡೇ ಬರ್ತಾ ಇದೆಯಲ್ವ, ಇವತ್ತು ಸಾಹಿಲ್ ನೋಡಿದ್ದಾನೆ. ಸೊ ಆನಿ ಯಾವ ಥರ ಬರ್ಡೇ ವಿಶ್ ವಿಡಿಯೋ ಹಾಕಿದ್ದಾಳೆ. ಸೊ ಅದಕ್ಕೆ ಅಣ್ಣ ಪ್ಲೀಸ್ ನನ್ನ ಆ ಥರ ವೀಡಿಯೋದೆಲ್ಲ ಹಾಕಬೇಡ ಅಂತ ಇಲ್ಲಿ ಬೇಡ್ಕೊಂತ ಇದ್ದಾಳೆ. ಅವನು ಇಲ್ಲ ಚೆನ್ನಾಗಿ ಬೇಡ್ಕೊ, ಅವಾಗ ನೋಡೋಣ ಹಾಕ್ತೀನಿ ಇಲ್ವೋ ಅಂತ ಇಲ್ಲಿ ಕೂತವನೆ.